ಮುಖ್ಯಮಂತ್ರಿ ಆಗೋದಕ್ಕೆ ಸಂಕಲ್ಪ ನಡೆಸಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ಜೊತೆಗೆ ಪಂಚಮುಖಿ ಆಂಜನೇಯನಿಗೂ ಕೂಡ ಹರಕೆ ಕಟ್ಟಿಕೊಂಡ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ನ್ಯೂಸ್ 18ಗೆ ಪ್ರಧಾನ ಅರ್ಚಕ ಶ್ಯಾಮಾಚಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹರಕೆಯನ್ನ ಕಟ್ಟಿಕೊಂಡಿರುವಂತಹ ವಿಚಾರವನ್ನ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪ್ರಧಾನ ಅರ್ಚಕ ಶ್ಯಾಮಾಚಾರಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಅರ್ಚಕ ಸಿಎಂ ಆಗಬೇಕು ಅಂತ ಡಿಕೆಶಿ ಆಸೆ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಸೆ ಈಡೇರುತ್ತೆ ಅಂತ ಮುಖ್ಯ ಅರ್ಚಕ ಶ್ಯಾಮಾಚಾರಿ ಅವರು ಮಾತನಾಡಿರೋದು. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಮುಖ್ಯ ಅರ್ಚಕರಾದಂತಹ ಶ್ಯಾಮಾಚಾರಿ ನ್ಯೂಸ್ 18ಗೆ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತಹ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ರಾಯರ ದರ್ಶನವನ್ನ ಪಡೆದರು. ಅದಕ್ಕಿಂತ ಮುಖ್ಯವಾಗಿ ಈ ಭಾಗದ ಅಂದ್ರೆ ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಗಾಣದಾಳ ಗ್ರಾಮದಲ್ಲಿನ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಧಾನ ಅರ್ಚಕರಾದಿಯಾಗಿ ಎಲ್ಲರ ಜೊತೆ ಸೇರ್ಬಿಟ್ಟು ಇವತ್ತು ಮನೋವಾಂಚಲ್ಯ ಸಿದ್ಧಿ ಒಂದು ಅರ್ಚನೆಯನ್ನ ಮಾಡಿಸಿದ್ದಾರೆ. ಈ ವಿಶೇಷ ಅರ್ಚನೆಯ ಮಹತ್ವ ಏನು ಎನ್ನುವಂಥದ್ದನ್ನ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಂದು ಪ್ರಧಾನ ಅರ್ಚಕರಾದಂತಹ ಶ್ಯಾಮಾಚಾರ್ಯ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ಇವತ್ತು ಮನೋವಾಂಚಲ್ಯ ಕಾರ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಏನಿದ್ರ ಮಹತ್ವ? ಇದು ಮನೋವಾಂಚನ ಸಿದ್ಧಿ ಅಂದರೆ ಅವರು ಇಷ್ಟ ಕಾರ್ಯ ರೀ. ಮನಸ್ಸಿನಲ್ಲಿ ಬೇಡಿಕೆ ಏನಿದೆ ಅಂದರೆ ಸುತ್ತಮುತ್ತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಬರ್ತಾರೆ. ಅವರು ಮನಸ್ಸಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೆ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ. ಈ ಮಧು ಅಭಿಷೇಕ ಇವತ್ತು ದೀಪಾವಳಿ ಪಾಡ್ಯ ಪ್ರತಿಪದ ಒಳ್ಳೆ ವಿಶೇಷವಾದ ದಿನ, ಬುಧವಾರ, ಸ್ವಾತಿ ನಕ್ಷತ್ರ. ಇದು ಇಷ್ಟ ಕಾರ್ಯ. ಅವ್ರ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೆ ಆ ಕೆಲಸ ನೆರವೇರುತ್ತೆ. ರಾಯರು ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ, ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಂತ್ರಾಲಯಕ್ಕೆ ಬರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ರಾಯರ ದರ್ಶನವಾಗಿರಲಿ, ಪಂಚಮುಖಿ ಆಗಿರಲಿ, ಆಂಜನೇಯ ದರ್ಶನಕ್ಕೆ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಬಂದಿದ್ದಾರೆ, ಕೆಲವು ಸಂಕಲ್ಪಗಳನ್ನ ಮಾಡಿದ್ದಾರೆ ಅಂತ ಕೇಳಿದೀವಿ. ತಮಗೆ ಗೊತ್ತಿದೆಯಾ ಏನೆಲ್ಲ ಸಂಕಲ್ಪ ಮಾಡಿದ್ರು, ಏನೇನು ಆಗಿದೆ ಅವರಿಗೆ ಅಂತ ಹೇಳ್ಬಿಟ್ಟು? ಈ ಕೆಲವು ದಿವಸಗಳ ಹಿಂದೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಜನ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ರು. ಮಂತ್ರಾಲಯಕ್ಕೆ ಬಂದು ಹೋಗಿದ್ದಾರೆ. ಹೋದ್ಮೇಲೆ ಅವ್ರ ಕೆಲಸ ಆಗಿದೆ. ಈಗ ನಮ್ಮಲ್ಲಿ ಕೆಲವು ವರ್ಷಗಳ ಹಿಂದೆ ನಾನೇ 15-16 ವರ್ಷ ಆಗಿರ್ಬೋದು ಹಿಂದೆ ಇಲ್ಲೇ ಬಂದಾಗ ನಾನೇ ದರ್ಶನ ಮಾಡಿಸಿದ್ದೆ ಮತ್ತು ಅವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಉಪಯೋಗ ಈಗ DCM ಆಗಿ ಬಂದಿದ್ದಾರೆ. ನೆಕ್ಸ್ಟು ಮುಂದೆ ಮಂತ್ರಿಯಾಗಿ ಬರ್ತಾರೆ. ಅಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥದ್ದು ಅವರ ಒಂದು ಇಚ್ಛೆ. ಆ ಇಚ್ಛೆಗೆ ಅನುಗುಣವಾಗಿ ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಸಂಕಲ್ಪ ಆಯ್ತು ರೀ. ಮುಖ್ಯಮಂತ್ರಿ ಸಲುವಾಗಿ ಪೂಜಾ ಸಂಕಲ್ಪ ಮಾಡಿದ್ದಾರೆ, ಅರ್ಚನೆ ಮಾಡಿಸಿದ್ದಾರೆ, ಸಂಕಲ್ಪ ಮಾಡಿಸಿದ್ದಾರೆ, ಮಧು ಅಭಿಷೇಕ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ಇದೇ ಒಂದು ವಿಚಾರವೇ ರಾಜ್ಯ ರಾಜಕೀಯದಲ್ಲಿ ಜಾಸ್ತಿ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಗುರುಗಳೇ, ತಾವು ಹೇಳೋ ಪ್ರಕಾರ ಈ ಒಂದು ಅರ್ಚನೆಯನ್ನು ಮಾಡಿಸಿದ ಬಳಿಕ ಎಷ್ಟು ಅವಧಿಯಲ್ಲಿ, ಒಂದು ಅವಧಿ 3 ತಿಂಗಳು ಅಥವಾ 6 ತಿಂಗಳು, ವರ್ಷ, ಎಷ್ಟು ಅವಧಿಯಲ್ಲಿ ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನ ನೋಡಬಹುದು? ನೋಡ್ರಿ, ಅದು ಭಗವಂತನ ಆಶೀರ್ವಾದ, ರಾಯರು ಪ್ರಾಣದೇವರ ಆಶೀರ್ವಾದ ಇನ್ನು ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಆಗ್ತಾರೆ. ಹಾಗೆ 15 ವರ್ಷಗಳಿಗೆ ಬಂದ ಮೇಲೆ DCM ಆಗಿದ್ರು, ಈಗ ಇನ್ನು ಕೆಲವು ದಿವಸದಲ್ಲಿ ಗ್ಯಾರಂಟಿ ಆಗ್ತಾರೆ. ಇದಾಗಿತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ಯಾಮಾಚಾರ್ಯರ ಮಾತು. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಪಂಚಮುಖಿ ಹನುಮನಿಗೆ ಪೂಜೆ ಬಳಿಕ ಮೂಲ ರಾಮನಿಗೂ ಕೂಡ ಪೂಜೆಯನ್ನ ನೆರವೇರಿಸಿದ್ರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷವಾದಂಥ ಪೂಜೆ ನೆರವೇರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರ್ಷಕ್ಕೆ 2 ಬಾರಿ ಮಾತ್ರ ನಡೆಯುವಂತಹ ಮೂಲ ರಾಮನ ಪೂಜೆ, ವರ್ಷಕ್ಕೆ 2 ಬಾರಿ ಮಾತ್ರ ಈ ಒಂದು ಸುದಿನ ಬರುತ್ತೆ. ಶ್ರೀ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆ ಆಗಿದೆ. ಇದರಲ್ಲಿ ಪಾಲ್ಗೊಂಡರು ಡಿಕೆಶಿ. ಶ್ರೀ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಮೂಲ ರಾಮನಿಗೆ ಮಹಾಭಿಷೇಕ, ವಿಶೇಷ ಪೂಜೆ. ಈ ಸಂದರ್ಭದಲ್ಲಿ DCM ಡಿಕೆ ಶಿವಕುಮಾರ್ ಅವರ ಕುಟುಂಬವು ಕೂಡ ನೆರೆದಿತ್ತಲ್ಲ.
ಅನೇಕ ಪೂಜಾ ಕೈಂಕರ್ಯಗಳು ಇವತ್ತು ನಡೆದಿದೆ. ಮಂತ್ರಾಲಯದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಆಗೋದಕ್ಕಾಗಿಯೇ ಅಂತ ಪ್ರಧಾನ ಅರ್ಚಕರಾದಂತಹ ಚಾಮಾಚಾರಿಯವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಲೈವ್ ನಲ್ಲಿ. ಕೆಲವೇ ದಿನಗಳಲ್ಲಿ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಈಗ ಅಂತ ಹೇಳಿದ್ರೆ ಇವತ್ತು ಮನೋಕಾಮನೆ ಅಂದ್ರೆ ಇಚ್ಛೆಯನ್ನ ಈಡೇರಿಸುವಂತಹ ಒಂದು ಅರ್ಚನೆಯನ್ನ ಇವತ್ತು ವಿಶೇಷವಾದಂತಹ ಅರ್ಚನೆಯನ್ನ ಕುಟುಂಬ ಸಮೇತರಾಗಿ ಇವತ್ತು ಅಲ್ಲಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರಧಾನ ಅರ್ಚಕರು ಶ್ಯಾಮಾಚಾರ್ಯ ಹೇಳ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತಹ ಒಂದು ಇಚ್ಛೆಯಿಂದ ಆ ಒಂದು ಮನೋವಾಂಛೆಯನ್ನ ಈಡೇರಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಆ ಒಂದು ವಿಶೇಷ ಅರ್ಚನೆಯನ್ನ ಮಾಡಿಸಿದ್ರು. ಈ ರೀತಿಯಾದಂತಹ ಅರ್ಚನೆಯನ್ನ ಮಾಡಿಸಿದಂತ ಹಿಂದೆ ಎಷ್ಟೋ ನಾಯಕರುಗಳು ಕೂಡ ಇವತ್ತು ಮುಖ್ಯಮಂತ್ರಿಗಳ ಗದ್ದುಗೆಗೆ ಏರಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಾರಿ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾರೆ ಎನ್ನುವಂತಹ ಒಂದು ಭವಿಷ್ಯವನ್ನು ಕೂಡ ನೋಡಿದ್ರು ಅರುಣ್. ಅದಾದ ನಂತರದಲ್ಲಿ ಇವತ್ತು ಅದೇ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಗಾಣದಾಳ ಗ್ರಾಮದಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಇವತ್ತು ಇಲ್ಲಿನ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪದಾಧಿಕಾರಿಗಳ ಕಾರ್ಯಕ್ರಮ ಅಂದ್ರೆ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂತಹ ಬೂತ್ ಅಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಅಂದ್ರೆ ಪದಗ್ರಹಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತದನಂತರದಲ್ಲಿ ತಿರುಗ ಮತ್ತೆ ಮಂತ್ರಾಲಯಕ್ಕೆ ತೆರಳಿ ಇವತ್ತು ವರ್ಷದಲ್ಲಿ 2 ಬಾರಿ ಮಾತ್ರ ನಡೀತಕ್ಕಂಥದ್ದು ನೋಡಿ, ರಾಮನವಮಿ ಮತ್ತು ದೀಪಾವಳಿಯ ಬಲಿಪಾಡ್ಯದ ದಿನದಂದು ವಿಶೇಷವಾಗಿ ನಡೆಯುವಂತ ಕೇವಲ 2 ದಿನದಲ್ಲಿ ನಡೆಯುವಂತ ಮೂಲರಾಮದೇವನ ಒಂದು ಅಭಿಷೇಕ ಮತ್ತು ವಿಶೇಷ ಪೂಜೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ದಂಪತಿಗಳು ಪುನಃ ಭಾಗಿಯಾಗಿದ್ದಾರೆ. ಮತ್ತೆ ಪ್ರತಿದಿನವೂ ಕೂಡ ಮೂಲರಾಮದೇವರ ಒಂದು ಪೂಜೆ ಮಂತ್ರಾಲಯ ಮಠದಲ್ಲಿ ನಡೀತದೆ. ಆದ್ರೂ ಕೂಡ ವರ್ಷದಲ್ಲಿ 2 ಬಾರಿ ಮಾತ್ರ ಇವತ್ತು ಸುಬುಧೇಂದ್ರ ತೀರ್ಥ ಶ್ರೀಗಳ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜೆ ಮೂಲರಾಮದೇವರಿಗೆ ನಡೀತದೆ. ಒಂದು ಕಡೆ ಶ್ರೀರಾಮಚಂದ್ರನ ದರ್ಶನವನ್ನ ಪಡೆಯೋದ್ರ ಜೊತೆಗೆ ಆ ಒಂದು ಪೂಜೆಯಲ್ಲಿ ಭಾಗಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ತದನಂತರದಲ್ಲಿ ರಾಮನ ಪಟ್ಟ ಶಿಷ್ಯನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲೂ ಕೂಡ ವಿಶೇಷವಾದಂತಹ ಒಂದು ಅರ್ಚನೆಯನ್ನ ಮಾಡಿಸುವುದರ ಮುಖಾಂತರ ಮತ್ತು ಮಾರ್ಮಿಕವಾದಂತಹ ಮಾತುಗಳನ್ನ ಆಡುವುದರ ಮುಖಾಂತರ ಎಲ್ಲ ಒಂದು ಕಡೆ ತಾವು ಸಿಎಂ ಆಗೇ ಆಗ್ತೀವಿ ಎನ್ನುವಂತಹ ಒಂದು ಭರವಸೆಯ ಮಾತುಗಳನ್ನ ಹೇಳಿದ್ರು ಅರುಣ್. ಈ ಒಂದು ಭರವಸೆಯ ಮಾತುಗಳಿಗೆ ಹೇಳ್ಬೇಕಾದ್ರೆ ಕಾರಣ ಏನಂತ ಹೇಳಿದ್ರೆ ಅವರು ದೈವದ ಮೊರೆ ಹೋಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಬೆಳಗ್ಗಿಂದಲೇ ಇವತ್ತು ಟೆಂಪಲ್ ರನ್ನ ಶುರುವಿಟ್ಟುಕೊಂಡಂತ ಡಿ ಕೆ ಶಿವಕುಮಾರ್ ಹಲವಾರು ಕ್ಷೇತ್ರಗಳನ್ನ ಇವತ್ತು ಶಕ್ತಿ ಪೀಠಗಳನ್ನ ಸಂಧಿಸಿ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆಯುವುದರ ಮುಖಾಂತರ ಇವತ್ತು ಇಲ್ಲಿಂದಲೇ ಇವತ್ತಿನ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನವೆಂಬರ್ ಕ್ರಾಂತಿ ಅಂತ ಎನ್ನುವಂತ ಹೇಳಿಕೆ ಏನಿದೆ, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದಲೇ ನಾಂದಿಯನ್ನ ಹಾಡಿದ್ರ ಎನ್ನುವಂತಹ ಒಂದು ಅನುಮಾನಗಳು ಕೂಡ ದಟ್ಟವಾಗ್ತವೆ. ಯಾಕಂತ ಕೇಳಿದ್ರೆ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ನಾನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬಳಿ ರಾಹುಲ್ ಗಾಂಧಿ ಅವರ ಜೊತೆ ಬಂದಂತ ಸಂದರ್ಭದಲ್ಲಿ ನಾನು ರಾಯರ ಬಳಿ ಕೇಳಿಕೊಂಡಿದ್ದೆ, ಈ ಬಾರಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ರಾಯರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಓಕೆ ವಿಶ್ವನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ನೋಡು. ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ